ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ನಿಮಗೂ ಕೂಡ ಗೊತ್ತಿದೆ, ಡಿ ಸಿ ಎಮ್ಮು ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟನ್ನು ಟೈಟ್ ಮಾಡಬೇಕನ್ನುವಂಥದ್ದು ವಿಚಾರಗಳು ಒಂದಷ್ಟು ಸಂಚಲನ ಹಬ್ಬಿಸ್ತು ಸಿನಿಮಾ ರಂಗದಲ್ಲಿ. ಏನು ಹೇಳಿಕ್ಕೆ ಬಯಸ್ತೀರಾ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ? ಈ ನಟ್ಟು ಬೋಲ್ಟು ಹೇಳಿಕೆ ನನಗೆ ನಿಜವಾಗ್ಲೂ ಸಮಸ್ಯಾತ್ಮಕ ಹೇಳಿಕೆ ಅಂತ ನನಗನ್ಸುತ್ತೆ. ನನಗೇನಾಗುತ್ತೆ ಅಂದರೆ, ನಮಗೆ ಯಾವುದರ ಮೇಲೆ ನಾವು ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂದರೆ, ಕರಪ್ಷನ್ ನಡೀತಿರೋ ಸಮಾಜದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು. ನಮ್ಮಲ್ಲಿ ನಡೀತಿರೋ ಏನಾದರೂ ಸಮಸ್ಯೆ, ಒಂದು ಭೂ ಮಾಫಿಯಾಗಳಾಗಿರ್ಬೋದು, ಅಥವಾ ಪೊಲೀಸು ಅವ್ರ ಕೆಲಸ ಮಾಡೋದು ಬಿಟ್ಟು ಬೇರೆ ಒಂದು ರೀತಿ ಕೆಲಸ ಮಾಡ್ತಾರೆ ಸೌಜನ್ಯ ಪ್ರಕರಣದಲ್ಲಿ, ಈ ಥರದಲ್ಲಿ ಅದರ ಮೇಲೆ ನಾವು ನಟ್ಟು ಬೋಲ್ಟು ಟೈಟ್ ಮಾಡಬೇಕು. ಸಿನಿಮಾ ರಂಗ ಒಂದು ಸಾಫ್ಟ್ ಟಾರ್ಗೆಟ್ ಮೇಲೆ ನಿಮ್ಮ ಒಂದು ಪಕ್ಷದೋ ಅಥವಾ ನಿಮ್ಮ ಒಂದು ವೈಯಕ್ತಿಕವಾದ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ನೀವು ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟರೆ ಅದು ಇಟ್ಸ್ ಮಿಸ್ಯೂಸ್ ಆಫ್ ಪವರ್, ಇಟ್ಸ್ ಮಿಸ್ಯೂಸ್ ಅಟ್ಯಾಕಿಂಗ್ ಸಾಫ್ಟ್ ಟಾರ್ಗೆಟ್ಸ್. ಒಂದು ಉದಾಹರಣೆ ಕೊಡ್ತೀನಿ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಅಲ್ಲು ಅರ್ಜುನ್ ಮೇಲೆ ಬೇರೆ ಬೇರೆ ಥರ ಒಂದು ಡೈರೆಕ್ಟಾಗಿ ಪರ್ಸ್ನಲ್ ಅಟ್ಯಾಕ್ ಮಾಡಿದ್ದಾರೆ. ನೀವು ಯಾವಾಗ ಸರ್ಕಾರದ ಇಡೀ ಪವರ್ ವ್ಯವಸ್ಥೆ ನಿಮ್ಮ ಕೈಯಲ್ಲಿರುತ್ತೋ, ಇಡೀ ಗವರ್ಮೆಂಟ್ ನಿಮ್ಮ ಕೈಯಲ್ಲಿರುತ್ತೋ, ಅದನ್ನು ಭಾಳ ಹುಷಾರಾಗಿ ಜವಾಬ್ದಾರಿಯಿಂದ ಭಾಳ ಒಂದು ಸೆನ್ಸಿಟಿವ್ ಆಗಿ ಬಳಸಬೇಕು ಹೊರತು, ಆಮೇಲೆ ನಿಜವಾಗ್ಲೂ ಯಾವುದಕ್ಕೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅದನ್ನು ಟೈಟ್ ಮಾಡಬೇಕು ಹೊರತು, ಈ ಥರ ಸಾಫ್ಟ್ ಟಾರ್ಗೆಟ್ ಮೇಲೆ ಒಂದು ಸ್ವಲ್ಪ ಅದು ಒಂದು ಅಹಂಕಾರದ ಮಾತು ಅನಿಸ್ತು, ಒಂದು ಬೆದರಿಕೆಯಾದ ಮಾತು ಅನಿಸ್ತು, ಒಂದು ಅಧಿಕಾರದ ಮದದ ಮಾತು ಅಂತ ನನಗೆಲ್ಲ ಒಂದು ಕಡೆ ಕಾಣಿಸ್ತಾ ಇದೆ. ಆ್ಯಂಡ್ ಸೊ ಐ ಡೋಂಟ್. ಆ್ಯಂಡ್ ಅದು ಇನ್ನೊಂದು ಅವರ ಕಾರ್ಯಕ್ರಮ, ಅದು ಮೇಕೆದಾಟು ಅನ್ನೋದು ನಾವು ಡಿ.ಕೆ.ದಾಟು ಅಂತಲೇ ಕರಿತೀವಿ. ಆ ಮೇಕೆದಾಟು ಅನ್ನೋದು ಅದು ನೀರಿಗೋಸ್ಕರ ಅಥವಾ ಜನರಿಗೋಸ್ಕರ ಅಥವಾ ರೈತರಿಗೋಸ್ಕರ ಅಲ್ಲ. ಆ ಮೇಕೆದಾಟು ಅನ್ನೋದು 9 ರಿಂದ 10 ಸಾವಿರ ಕೋಟಿ ಇವಾಗ ಶುರುವಾಗೋದು ಕಾಂಟ್ರಾಕ್ಟರ್ಸ್ಗೋಸ್ಕರ, ಬಿಸ್ನೆಸ್ ಇಂಟ್ರೆಸ್ಟ್ಗೋಸ್ಕರ ನಾವು ಪರಿಸರ ಸ್ನೇಹಿ ರೀತಿ ನೀರನ್ನು ತರಬೇಕು. ಅದಕ್ಕೆ ಬೆಂಗಳೂರಿಗೆ, ಕರ್ನಾಟಕಕ್ಕೆ ನಾವು ಆಯೋಜನೆ ಮಾಡಬೇಕು. ಸೊ ನಿಮ್ಮ ಕಾರ್ಯಕ್ರಮಕ್ಕೆ ಜನ ಬರಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಎಲ್ಲೋ ಒಂದು ಕಡೆ ಕಾಳಜಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರ ಮೇಲೆ ಒಂದು ರೀತಿ ಅಸ್ತ್ರ ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನೀವು ಒಳ್ಳೆಯ ಮಾತಲ್ಲಿ ಬನ್ನಿ, ಅವ್ರು ಬರ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿತ್ತು. ಈ ರೀತಿ ಒಂದು ರೀತಿ ಫೋರ್ಸ್ ಮಾಡೋದು, ಹೆದರ್ಸೋದು, ಇದು ಒಳ್ಳೆಯ ಸಂದೇಶ ಸಾರಲ್ಲ. ಈ ಬಗ್ಗೆ ಸಾಧು ಕೋಕಿಲ್ ಅವರು ಒಂದಷ್ಟು ಪ್ರತಿಕ್ರಿಯೆ ಕೊಟ್ಟರು. ನಾವು ಕರೆದಿದ್ದೀವಿ, ಕರೆದ್ರೂ ಕೂಡ ಬಂದಿಲ್ಲ ಅನ್ನುವಂಥದ್ದು. ಕೆಲವೊಂದು ನಟ ನಟಿಯರು ಇಲ್ಲ ಕರೀಲಿಲ್ಲ ನಮಗೆ, ಅಂದರೆ ಕಳೆದ ಬಾರಿಗಿಂತ ಈ ಬಾರಿ ನಮ್ಮನ್ನು ಕಡೆಗಣಿಸಿದ್ರು, ಎಲ್ಲೋ ಒಂದು ಕಡೆ ತೋರಿಕೆಗೋಸ್ಕರ ಮಾತ್ರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅನ್ನುವಂಥದ್ದು ಮಾತಾಡೋದು. ಸರ್ ಏನು ಹೇಳ್ತೀರಾ ಅಂತ? ಅಲ್ಲಿ ಇವಾಗ ಜನ ಬರಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಕರೆದಿಲ್ವೋ ಅಥವಾ ಕರೆದಿದ್ದೀರೋ ಅಂತ ಬರಲಿಲ್ವೋ, ಏನೇ ಇದ್ರೂ ಪೀಪಲ್ ಹ್ಯಾವ್ ಅವ್ರ ಚಾಯ್ಸು. ಅವ್ರಿಗೆ ನಿಜವಾಗ್ಲೂ ಇಷ್ಟ ಆದರೆ ಒಂದು ಫಿಲ್ಮ್ ಫೆಸ್ಟಿವಲ್ ಚೆನ್ನಾಗಿರೋದು, ಅವ್ರು ಕೊಡಬೇಕಾಗಿರೋ ಗೌರವ ಕೊಟ್ಟು ಅವ್ರಿಗೂ ಇಷ್ಟ ಆಗಿ ಬಂದರೆ ಅದು ಭಾಳ ಸಂತೋಷ. ಇಲ್ಲಿ ಯಾರೂ ಬಲವಂತ ಮಾಡೋಕ್ಕಾಗಲ್ಲ. ಫಿಲ್ಮ್ ಫೆಸ್ಟಿವಲ್ ಅನ್ನೋದು ಇರೋದು ಬರೀ ಚಿತ್ರರಂಗಕ್ಕೆ ಮಾತ್ರ ಅಲ್ಲ. ಭಾಳ ಜನ ಯುವಕರು ಫಿಲ್ಮ್ ಫೆಸ್ಟಿವಲ್ ಇಂಟ್ರೆಸ್ಟ್ ಮಾಡ್ತಾರೆ, ಭಾಳ ಜನ ಸಿನಿಮಾ ರಂಗದ ಇಲ್ಲದೆ ಇರೋರು, ಸಿನಿಮಾದ ಬಗ್ಗೆ ಆಸಕ್ತಿ ಇರೋರು ತೋರಿಸ್ತಾರೆ, ಭಾಳ ಜನ ಒಂಥರ ಫಿಲ್ಮ್ ಒಂಥರ ಫ್ಯಾನ್ಸು, ಅವ್ರಿಗೂ ಇಷ್ಟಪಡ್ತಾರೆ. ಭಾಳ ಜನ ಒಂದು ಕುತೂಹಲದಿಂದ ಹೋಗ್ತಾರೆ. ಇದೇನು ಸಿನಿಮಾ ರಂಗ ಇದಕ್ಕೂ ಡೈರೆಕ್ಟಾಗಿ ಕನೆಕ್ಷನ್ ಮಾಡಬೇಕು ಅಂತ ಏನಿಲ್ಲ. ಸರ್ಕಾರ ಮಾಡ್ತಿರೋದು ಅದು ಎಷ್ಟೋ ಜನ ಸಿನಿಮಾ ರಂಗದವ್ರಿಗೂ ಒಳ್ಳೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಕಿಶೋರ್ ಅಂತವರು, ಅವರು ಕೂಡ ಸಿನಿಮಾ ರಂಗಕ್ಕೆ ಭಾಳ ಕೊಡುಗೆ ಇದೆ. ಅದು ಒಳ್ಳೆ ಬೆಳವಣಿಗೆ. ಬಟ್ ಯಾರು ಬರ್ತಾರೋ ಅವ್ರು ಬರಲಿ. ನೀವು ಒಂದು ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಲ್ಲಿ ಕರೆಯೋದು ಅದು ನಿಮ್ಮ ಜವಾಬ್ದಾರಿ. ಬರ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿತ್ತು. ಇವಾಗ ಅದೇ ಒಂದು ನಮ್ಮ ಮದುವೆ ವಿಚಾರದಲ್ಲಿ ಹೋದಾಗ ಪ್ರೀತಿಯಿಂದ ಕರಿತೀವಿ, ಅವ್ರು ಬರ್ತಾರೆ ಅವ್ರು ಬಿಟ್ಟಿದ್ದು, ಬರಲ್ಲ ಅಂದರೆ ಅವ್ರಿಗೆ ಬಿಟ್ಟಿತ್ತು. ಸೊ ಆ ರೀತಿನ ಫಿಲ್ಮ್ ಫೆಸ್ಟಿವಲ್ ಸರ್ಕಾರ ಆ ರೀತಿ ನೋಡಬೇಕು ಹೊರತು ಈ ಥರ ಒಂದು ಹೆದರ್ಸೋದು, ಈ ಥರದ್ದು ಒಂದು ನಟ್ಟು ಬೋಲ್ಟು ಟೈಟ್ ಅನ್ನೋದು, ಇಟ್ಸ್ ಅ ಮಿಸ್ಯೂಸ್ ಆಫ್ ಪವರ್ ಅಂತ ನನಗನ್ಸುತ್ತೆ.